ಇಂಡಿಗೋ ವಿಮಾನಗಳ ಹಾರಾಟದ ವ್ಯತ್ಯಯದಲ್ಲಿ ಸ್ವಲ್ಪ ಚೇತರಿಕೆ. ಬೆಳಗ್ಗೆಯಿಂದ ಹಾರಾಟ ಆರಂಭಿಸಿದ ಇಂಡಿಗೋದ 11 ವಿಮಾನ ಡಿಪಾರ್ಚರ್ ಗೇಟ್ಗಳ ಬಳಿ ಕ್ಯೂ ನಿಂತ ಜನ. ಒಂದ್ ಕಡೆ ವಿಮಾನ ರದ್ದು, ಮತ್ತೊಂದು ಕಡೆ ಲಗೇಜ್ಗಾಗಿ ಹರಸಾಹಸ. ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಲಗೇಜ್ ಲಾಕ್. ಫ್ಲೈಟು ಲಗೇಜು ಇಲ್ಲದೆ ಬೇರೆ ಫ್ಲೈಟ್ನಲ್ಲೂ ಹೋಗೋಕ್ಕಾಗದೆ ಪರದಾಟ. ದೆಹಲಿ ಟು ಬೆಂಗಳೂರು, ಬೆಂಗಳೂರು ಟು ಶಿವಮೊಗ್ಗ ಟಿಕೆಟ್ ಬುಕ್. ಬೆಂಗಳೂರಲ್ಲೂ ಇಲ್ಲ, ಶಿವಮೊಗ್ಗದಲ್ಲೂ ಇಲ್ಲ. 5 ದಿನವಾದರೂ ಲಗೇಜ್ ಸಿಕ್ಕಿಲ್ಲ. ಬೆಂಗಳೂರಿಗೆ ಬಂದು ಲಗೇಜ್ಗಾಗಿ ಕಾಯ್ತಾ ಇರುವ ಯುವಕರು. ಸಿಎಂ ಸಿದ್ದರಾಮಯ್ಯ ಆಪ್ತರನ್ನ ವಿಶ್ವಾಸಕ್ಕೆ ತಗೊಳ್ಳೋ ತಂತ್ರಗಾರಿಕೆ. ಸದ್ದಿಲ್ಲದೆ ಕೆಲ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ. ಸಿದ್ದರಾಮಯ್ಯರನ್ನ ಬಿಟ್ಟು ಬನ್ನಿ ಅಂತ ಹೇಳಲ್ಲ, ನನ್ನ ಹೆಸರು ಸೂಚಿಸಿದರೆ ವಿರೋಧಿಸಬೇಡಿ ಅಂತ ಡಿಕೆಶಿ ಮನವಿ. ಡಿಕೆಶಿ ಛಲವಾದಿ ನಾರಾಯಣಸ್ವಾಮಿ ನಡುವೆ ಮುಂದುವರಿದ ವಾಚ್ ವಾರ್. ಸದನದಲ್ಲೂ ಕಾಟಿಯಾರ್ ವಾಚ್ ಕದನ ನಡೆಯುತ್ತಾ 43 ಲಕ್ಷ ಮೌಲ್ಯದ ವಾಚ್ನ ಲೆಕ್ಕ ಎಲ್ಲಿ ಅಂತ ಕೇಸರಿ ಪಡೆ ಪ್ರಶ್ನೆ. ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರ ದುಡಿಮೆಯಲ್ಲೇ ಖರೀದಿ ಮಾಡಿದ್ದಾರಾ ಅನ್ನೋದು ಮುಖ್ಯ. ಡಿಕೆಶಿ ವಾಚ್ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೌಂಟರ್. ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಲಿ ಅಂತ ದೇವರ ಮೊರೆ ಹೋದ ಅಧಿಕಾರಿ. ಗೃಹ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಯಿಂದ ಮಿಂಚಕಲ್ ಬೆಟ್ಟದಲ್ಲಿ ಪೂಜೆ. ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಹೋಮ. ಆರ್ಯನ್ ಖಾನ್ ದುರ್ವರ್ತನೆ ಕೇಸ್ನಲ್ಲಿ 3 ವಿಚಾರಣೆ. ತನ್ನ ಬ್ಯಾಟ್ಸ್ ಆಫ್ ಬಾಲಿವುಡ್ನ ಸ್ಟೈಲ್ ಪ್ರದರ್ಶಿಸಿದ್ದ ಬಗ್ಗೆ ಚರ್ಚೆ. ಪಬ್ ಸಿಸಿಟಿವಿ ಚೆಕ್ ಮಾಡಿ ತನಿಖೆ ಮಾಡ್ತಾ ಇರೋ ಪೊಲೀಸರು. ಪದೇ ಪದೇ ಬೆನ್ನು ನೋವು ಸಮಸ್ಯೆ ಅಂತ ಹೇಳುವ ಜೈಲು ಹಕ್ಕಿ ದರ್ಶನ್. ವೈದ್ಯರ ಪರಿಶೀಲನೆಯಲ್ಲಿ ಕಾಣಿಸ್ತಾ ಇಲ್ವಾ ಬೆನ್ನು ನೋವು? ಸಿ.ವಿ. ರಾಮನ್ ವೈದ್ಯರ ತಂಡದ ಪರಿಶೀಲನಾ ವರದಿ ಜೈಲಾಧಿಕಾರಿಗಳಿಗೆ ಸಲ್ಲಿಕೆ. ಬೆನ್ನು ನೋವಿಲ್ಲ, ಫಿಸಿಯೋಥೆರಪಿ ಕೂಡ ಬೇಕಿಲ್ಲ ಅಂತ ಹೇಳಿದ ಡಾಕ್ಟರ್ಸ್. ಚಿಕ್ಕಮಗಳೂರಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನ ಬರ್ಬರ ಹತ್ಯೆ ಕೇಸ್. ಜಿಲ್ಲಾಸ್ಪತ್ರೆಗೆ ಸಚಿವ ಕೆಜೆ ಜಾರ್ಜ್, ಶಾಸಕ ತಮ್ಮಯ್ಯ, ಮಾಜಿ ಎಂಎಲ್ಸಿ ಗಾಯತ್ರಿ ಭೇಟಿ. ಸ್ಥಳೀಯವಾಗಿ ಪೊಲೀಸರು ಕ್ರಮ ತಗೋತಾರೆ ಎಂದ ಗೃಹ ಸಚಿವ. ಪಿಡಿಒ ನಂಬರ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್. 6 ತಿಂಗಳಿಂದ ಪಿಡಿಒ ಮೊಬೈಲ್ ರೀಚಾರ್ಜ್ ಮಾಡದ ಆರೋಪ. ಗ್ಯಾರಂಟಿಗೆ ಇರುವ ಹಣ ಮೊಬೈಲ್ ರೀಚಾರ್ಜ್ಗೆ ಇಲ್ವಾ? ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರು ಜನರ ಆಕ್ರೋಶ. ಐದಾರು ಸ್ಟೇಷನ್ನ ನಮ್ಮ ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಆದರೂ ಸಂಚಾರ ಆರಂಭ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಕಾಮಗಾರಿ ವಿಳಂಬಕ್ಕೆ ಕಾರಣವಾದ ಅಧಿಕಾರಿಗಳಿಗೆ ಕ್ಲಾಸ್. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಟಿಂಬರ್ ಲಾರಿ. ಚಾಲಕ ಕ್ಲೀನರ್ಗೆ ಗಾಯ, ವಿದ್ಯುತ್ ಕಂಬಕ್ಕೆ ಹಾನಿ. ಕೊಡಗು ಜಿಲ್ಲೆಯ ಹೊದ್ದೂರು ಗ್ರಾಮದ ಬಳಿ ಘಟನೆ. ದೀಪೋತ್ಸವಕ್ಕೆ ಹಾಕಿದ ಈಶ್ವರನ ಭಾವಚಿತ್ರಕ್ಕೆ ಬೆಂಕಿ ಹಾಕಿದ ಕಿಡಿಗೇಡಿಗಳು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸಾಸ್ವೆಹಳ್ಳಿ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ. ಸ್ಥಳಕ್ಕೆ ಪೊಲೀಸರ ದೌಡು, ಬಿಗಿ ಭದ್ರತೆ. ಭಾರತ ಪ್ರವಾಸದಿಂದ ವಾಪಸ್ ತೆರಳಿದ ಪುಟಿನ್. ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಸೇವಿಸಿ ರಿಟರ್ನ್. ರಷ್ಯಾ ಅಧ್ಯಕ್ಷನನ್ನ ಬೀಳ್ಕೊಟ್ಟ ವಿದೇಶಾಂಗ ಸಚಿವ ಜೈಶಂಕರ್. ಇವತ್ತು ಭಾರತ ಸೌತ್ ಆಫ್ರಿಕಾ ನಡುವೆ ಏಕದಿನ ನಿರ್ಣಾಯಕ ಕದನ. 3 ಪಂದ್ಯಗಳ ಟೂರ್ನಿಯಲ್ಲಿ 1-1 ಗೆಲುವಿನ ಮೂಲಕ ಸಮಬಲ. ಸರಣಿ ಗೆಲುವಿಗೆ ಹರಿಣ ಹುಲಿಗಳ ನಡುವೆ ಕಾದಾಟ. ಕಿಚ್ಚ ನಟನೆಯ ಬಹು ನಿರೀಕ್ಷಿತ ಮಾಕ್ ಟ್ರೇಲರ್ ನಾಳೆ ರಿಲೀಸ್. ಟೀಸರ್ನಿಂದಲೇ ನಿರೀಕ್ಷೆ ಹೆಚ್ಚಿಸಿದ್ದ ಚಿತ್ರ. ಇದೇ ಡಿಸೆಂಬರ್ 25ರಂದು ರಾಜ್ಯಾದ್ಯಂತ ಮಾರ್ಕ್ ಬಿಡುಗಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.